ಹಾಯ್. ಮೊರಾರ್ಜಿ ದೇಸಾಯಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಆಯಿತು. ಹಾಗಾದರೆ ಈ ಆಯ್ಕೆ ಪಟ್ಟಿ ಬಿಡುಗಡೆ ಆದ ತಕ್ಷಣವೇ ಎಲ್ಲ ವಿದ್ಯಾರ್ಥಿಗಳು ಒಂದಿಷ್ಟು ಜನ ಪೇರೆಂಟ್ಸ್ಗೆ ಗೊಂದಲ ಆಗಿದೆ. ಆ ಗೊಂದಲ ಏನು ಅನ್ನೋದನ್ನ ನಾ ಈ ವಿಡಿಯೋ ಮೂಲಕ ಏನು ಮಾಡ್ತೀನಪ್ಪ ಅಂತ ಹೇಳ್ತೀನಿ. ಸ್ವಲ್ಪ ಈ ವಿಡಿಯೋನ ತನಕ ನೋಡ್ಕೊತ ಬರ್ರಿ. ಸರಿ, ಈಗಾಗಲೇ ಆ ಲಿಸ್ಟ್ನ ಬಿಟ್ಟಿದ್ದಾನೆ. ಬಿಟ್ಟ ತಕ್ಷಣವೇ ಎಲ್ಲರೂ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದೇ ಫೈನಲ್ ಲಿಸ್ಟ್ ಅಂತೆ. ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತೇಳಿ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಒಳಗಡೆ ಆಯ್ಕೆಯಾದಂಥ ಮಕ್ಕಳು ಅವ್ರೇನು ಹೊರಗಂತೂ ಹೋಗಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ ಅವ್ರನ್ನ ಫೈನಲ್ ಅಂತ ಮಾಡಿನೇ ಒಂದಿಷ್ಟನ್ನ ಬಿಡುಗಡೆ ಮಾಡಿಬಿಟ್ಟಿದ್ದಾನೆ. ಹಾಗಾದರೆ ಇನ್ನು ಅಡಿಷ್ನಲ್ ಆಗಿ ಇನ್ನೂ ಒಂದಿಷ್ಟು ವಿದ್ಯಾರ್ಥಿಗಳು ಅದ್ರ ಒಳಗಡೆ ಏನಾಗಬೇಕಾಗಿತ್ತಪ್ಪ ಅಂದಾಗ ಆ್ಯಡ್ ಆಗಬೇಕಾಗಿತ್ತು. ಬಟ್ ಅಲ್ಲೇನಾಗಿಲ್ಲ, ಎಡಿಷನ್ಸ್ನ ಮಾಡಿಲ್ಲ. ಕಾರಣ ಇಷ್ಟೇ, ಒಂದೊಂದು ಸ್ಕೂಲ್ನಲ್ಲಿ 50 ಸೀಟು, 80 ಸೀಟು, 60 ಸೀಟು ಈ ಥರ ವಿಂಗಡಣೆಗಳಿದ್ದಾವೆ. ಆಯಾ ಸ್ಕೂಲ್ನಲ್ಲಿ ಆಧಾರದ ಮೇಲೆ ಈಗ ಕೆಲವು ವಿದ್ಯಾರ್ಥಿಗಳು 30 ಸೀಟು, 25 ಸೀಟು, 29 ಸೀಟು, 31 ಸೀಟು ಈ ಥರ ನಾನು ಒಂದಿಷ್ಟು ಆ ಲಿಸ್ಟನ್ನು ನೋಡಿದ ತಕ್ಷಣವೇ ಈ ಥರ ಅಷ್ಟೇ ಬಿಟ್ಟಿದ್ದಾನೆ. ಅಂದರೆ ಒಟ್ಟು 50ಕ್ಕೆ 50 ಸೀಟ್ಗಳನ್ನ ಬಿಟ್ಟಿಲ್ಲ. ಅಂದರೆ ಇನ್ನೂ ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು, ಆ ವೇಟಿಂಗ್ ಲಿಸ್ಟ್ ಒಳಗಡೆ ಏನಾಗ್ತಿರ್ತಪ್ಪ ಅಂದಾಗ ನೆಕ್ಸ್ಟ್ ಬರುವಂಥ ವಿದ್ಯಾರ್ಥಿಗಳನ್ನ ಏನು ಮಾಡ್ತಾರಪ್ಪ ಅಂದಾಗ ಎಡಿಷನ್ನ ಮಾಡ್ತಾರೆ. ಮತ್ತು ಒಂದಿಷ್ಟು ಕಡಿಮೆ ರ್ಯಾಂಕ್ನ ತೆಗೆದುಕೊಂಡ್ರು ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಿಲ್ಲಪ್ಪ ಅಂದ್ರೆ ಆಯ್ಕೆ ಆಗಿಲ್ಲ. ಅದಕ್ಕೆ ರೀಸನ್ ಏನಪ್ಪ ಅಂತಂದಾಗ ಈಗ ಆಯ್ಕೆ ಆದವರು ಎಂಥ ಜನರು ಇದ್ದಾರಪ್ಪ ಅಂತಂದಾಗ ಮಕ್ಕಳಿದ್ದಾರಪ್ಪ ಅಂದಾಗ ಅವ್ರಿಗೆ ಒಂದು ವಿಶೇಷವಾದಂಥ ಒಂದು ಕೆಟಗರಿ ಇದೆ, ಅಥವಾ ಪ್ರವರ್ಗ, ಈಗ SC ಆಗಲಿ ST ಆಗಲಿ ಈ ಥರ ವಿಶೇಷವಾದಂಥ ಒಂದು ಕೋಟ, ಈಗ ಯೋಜನಾ ನಿರಾಶ್ರಿತರು ಈ ಥರ ಬರ್ತಾವಲ್ಲ, ಅವ್ರಿಗೆ ಮೊದಲ ಸುತ್ತಿನಲ್ಲಿ ಏನು ಮಾಡಿದಾನಪ್ಪ ಅಂದ್ರೆ ಪ್ರಿಫರೆನ್ಸ್ನ ಕೊಟ್ಟಿದ್ದಾನೆ. ಅವ್ರ ರ್ಯಾಂಕ್ ಸ್ವಲ್ಪ ಜಾಸ್ತಿನೂ ಇದ್ದರೂ ಕೂಡ ಅಥವಾ ಕಡಿಮೆ ಇದ್ರೂ ಕೂಡ ಆಯ್ಕೆ ಆಗಿದ್ದಾರೆ. ಒಂದಿಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಚಲೋ ಅದಾವು, ಅವರು ಆಯ್ಕೆ ಆಗಿಲ್ಲ. ಅವರು ಏನಾದಪ್ಪ ಅಂದ್ರೆ ಕಾಸ್ಟ್ ಒಂದು ಸ್ವಲ್ಪ ಈ ಜನರಲ್ ಒಳಗಡೆ ಅದು ಬರ್ತಿದ್ದಪ್ಪ ಅಂದಾಗ ಅವ್ರು ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ. ಪ್ರಿಫರೆನ್ಸ್ ಫಸ್ಟ್ಗೆ ಇದು SC ST ಅವರಿಗೆ. ಅದ್ರ ಸಲುವಾಗಿ ಮೊರಾರ್ಜಿ ದೇಸಾಯಿ ಮೊದಲ ಸುತ್ತಿನ ಒಳಗಡೆ ಯಾರ್ಯಾರು ಆಯ್ಕೆ ಆಗಿಲ್ಲ ಇನ್ನೂ ಒಂದು ಹೋಪ್ ಇಟ್ಕೊಡ್ರಿ. ನಿಮ್ಮ ಅಂಕಗಳನ್ನು ಕಮೆಂಟ್ ಮಾಡಿಕೊಡ್ರಿ. ನಿಮ್ಗೆ ಯಾರಾದರೂ ಮನೆಯ ಸುತ್ತಮುತ್ತ ಒಂದು ವಿದ್ಯಾರ್ಥಿ ಆಯ್ಕೆ ಆಗಿದ್ದ, ನೀವು ಆಯ್ಕೆ ಆಗಿಲ್ಲ ಅಂದ್ರೆ ಅವನಕ್ಕಿಂತ ಸ್ಕೋರ್ ನಿಮ್ಗೆ ಚಲೋ ಇರ್ತವೆ, ಆದರೂ ನೀವು ಆಯ್ಕೆ ಆಗಿರಂಗಿಲ್ಲ. ಕಾರಣ ನಾನು ನಿನ್ನೆ ಹೇಳಿದ್ದೇನಲ್ಲ, ಅದೇ ಒಂದು ರೀಸನ್ ಆಗಿರ್ತದೆ. ಬೇಕಾದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತಾನೆ, ಸೆಕೆಂಡ್ ಲಿಸ್ಟಿಗೆ ವೇಟ್ ಮಾಡಿರಿ. ಫೈನಲ್ ಲಿಸ್ಟ್ ಬಿಟ್ಕೇಸಂತ್ರ ಆ ಫೈನಲ್ ಲಿಸ್ಟ್ ಒಳಗಡೆ ತಮ್ಮ ಹೆಸರು ಕೂಡ ಏನಾಗ್ತವಪ್ಪ ಅಂದಾಗ ಎಡಿಷನಲ್ ಆಗಿ ಆ್ಯಡ್ ಆಗ್ತಾವೆ. ಸ್ವಲ್ಪ ವೇಟ್ ಮಾಡಬೇಕು. ನಿಮ್ಮ ಅಂಕಗಳು ಎಷ್ಟು ಇದ್ದಾವೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಬ್ಬರು ಒಂದು ಕ್ವಶನ್ಸ್ನ ಕೇಳಿದರು, ಸರ ಒಂದು ಜಿಲ್ಲೆ ಒಳಗಡೆ ಏನಾದರೂ ಆಯ್ಕೆಯಾಗಿ ನಾವು ಬೇರೆ ತಾಲೂಕಿನಲ್ಲಿ ಹೋಗಿ ಅಡ್ಮಿಷನ್ಸ್ನೇನೋ ಮಾಡ್ಕೋಬೋದೇನಂತೇಳಿ. ಅಲ್ಲಿ ನೀವು ಮೊರಾರ್ಜಿ ದೇಸಾಯಿ ಅಪ್ಲಿಕೇಶನ್ಸ್ನ ಫಿಲ್ ಮಾಡೋ ಹೊತ್ನಾಗ ಅಲ್ಲಿ ಸೆಲೆಕ್ಷನ್ಸ್ ಸ್ಕೂಲ್ಗಳನ್ನ ನೀವು ಪ್ರಿಫರೆನ್ಸ್ನ ಕೊಟ್ಟಿರ್ತೀರಿ, 1ನೇ ಸ್ಕೂಲು 2ನೇ ಸ್ಕೂಲು ಅಂತೇಳಿ. ಆ ಯಾವುದೇ ಒಂದು ಸ್ಕೂಲ್ನಲ್ಲಿ ಕೂಡ ನೀವು ಆಯ್ಕೆ ಆದರೂ ಕೂಡ ಅಡ್ಮಿಷನ್ಸ್ನ ಹೋಗಿ ಮಾಡ್ಕೋಬೋದು. ಒಂದೇ ತಾಲೂಕಿನಿಂದ ಇನ್ನೊಂದು ತಾಲೂಕಿನಲ್ಲಿ ಕೂಡ ಅಡ್ಮಿಷನ್ಸ್ನ ಮಾಡ್ಕೋಬೋದು. ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ತಾಲೂಕಿಗೆ ನಿಮ್ಮ ಯಾವ ಶಾಲೆ ಹಾಕಿರ್ತೀರಿ ಅದಕ್ಕೆ ಕೊಟ್ಟಿರ್ತಾರೆ. ಅದ್ರೊಳಗಡೆ ಏನಾದರೂ ಆಗಿರ್ಲಪ್ಪ ಅಂದ್ರೆ ನೆಕ್ಸ್ಟು ಆ ಸ್ಕೂಲಿಗೆ ನೀವು ಹೋಗಿ ಪ್ರಿಫರೆನ್ಸ್ನ ಕೊಟ್ಟಿದ್ರಪ್ಪ ಅಂದಾಗ ಅಲ್ಲಿ ಆಯ್ಕೆ ಆಗಿದ್ರೆ ಅಂದ್ರೆ ಅಲ್ಲಿ ನಿಮ್ಗೆ ಅವಕಾಶಗಳನ್ನು ಕೊಡ್ತಾರೆ. ಇದು ಮೊರಾರ್ಜಿ ದೇಸಾಯಿಯ ಮೊದಲ ಸುತ್ತಿನ ತಾತ್ಕಾಲಿಕ ಪಟ್ಟಿ ಬಗ್ಗೆ ಒಂದು ಮಾಹಿತಿಯಾಗಿತ್ತು. ಇನ್ನು ಮತ್ತೇನಾದರೂ ಫರ್ದರ್ ಅದ್ರ ಒಳಗಡೆ ಮಾಹಿತಿಗಳನ್ನು ಬಿಟ್ಟರಪ್ಪ ಅಂತಂದಾಗ ನಾನು ನಿಮ್ಗೆ ಹೇಳ್ತೀನಿ. ಇನ್ನೂ ಹೋಗಿ ಯಾರು ಅಡ್ಮಿಷನ್ಸ್ ಅದು ಇನ್ನೂ ಸ್ಟಾರ್ಟ್ ಆಗಿರೋಂಗಿಲ್ಲ. ಇನ್ನೂ ಒಂದು 2 ಡೇಸ್ ವೇಟ್ ಮಾಡಿರಿ. ನಿಮಗೊಂದು ಅಡ್ಮಿಷನ್ಸ್ ಮಾಡೋ ಕೊನೆಯ ದಿನಾಂಕ ಹೇಳ್ತಾನೆ, ಅದು ಬಂದಾಗ ನಿಮ್ಗೆ ಹೋಗಿ ಹೇಳ್ತೀನಿ. ಅವಾಗ ಹೋಗಿ ಅಡ್ಮಿಷನ್ಸ್ನ ತಾವು ಮಾಡ್ಕೋಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂತಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.